ಹಲೋ ಎವ್ರಿವನ್, ಸಂಧ್ಯಾಸ್ ಇಂಗ್ಲಿಷ್ ಕಾರ್ನರ್‌ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಫಸ್ಟ್ ಒನ್ ನೋಡಿ, ಇದು ಸೆಟ್ ಆಫ್ 4 ಸೆಂಟೆನ್ಸಸ್. ಇದರಲ್ಲಿ ತುಂಬಾನೇ ಸಬ್ ಸೆಂಟೆನ್ಸಸ್ ಕೂಡ ಇದೆ. ಅದೇನಂತ ನಾವು ನೋಡೋಣ. ಫಸ್ಟ್ ಒನ್, ಐ ಮೆಟ್ ಯುವರ್ ಬ್ರದರ್ ಎಸ್ಟರ್ಡೇ, ಹಿ ಗೇವ್ ಮಿ ಯುವರ್ ಅಡ್ರೆಸ್. ಐ ಮೆಟ್ ಯುವರ್ ಬ್ರದರ್ ಎಸ್ಟರ್ಡೇ, ಹಿ ಗೇವ್ ಮಿ ಯುವರ್ ಅಡ್ರೆಸ್. ಮೆಟ್ ಅಂದ್ರೆ ಏನು? ಭೇಟಿ ಆದೆ ಅಂತ ಅಲ್ವಾ? ನಾನು ನಿನ್ನೆ ನಿಮ್ಮ ಬ್ರದರ್ ಅನ್ನ ಭೇಟಿ ಆದೆ, ಅವನು ನಿಮ್ಮ ಅಡ್ರೆಸ್ ಅನ್ನು ಕೊಟ್ಟನು. ಅವನು ನನಗೆ ನಿಮ್ಮ ಅಡ್ರೆಸ್ ಅನ್ನು ಕೊಟ್ಟನು. ನಿನ್ನೆ ನಾನು ನಿಮ್ಮ ಬ್ರದರ್ ಅನ್ನು ಮೀಟ್ ಆದೆನೋ ಅಥವಾ ಭೇಟಿ ಆದೆನೋ, ಅವನು ನನಗೆ ನಿಮ್ಮ ಅಡ್ರೆಸ್ ಅನ್ನು ಕೊಟ್ಟನು ಅಥವಾ ಕೊಟ್ಟರು ಅಂತ ಅರ್ಥ. ಇಲ್ಲಿ ನೋಡಿ, ಮೆಟ್ ಅಂಡ್ ಗೇವ್ ನಾವು ಆಲ್ರೆಡಿ ಕಲಿತಂತಹ ವರ್ಡ್ಸ್. ಮೆಟ್ ಅಂದ್ರೆ ಭೇಟಿ ಆದೆ, ಗೇವ್ ಅಂದ್ರೆ ಕೊಟ್ಟ, ಕೊಟ್ರು, ಕೊಟ್ಟನು, ಕೊಟ್ಟಲು, ಕೊಟ್ಟಳು ಅಂತ ಅರ್ಥ. ಸಿಮ್ರಾನ್ ಕೇಮ್ ಎಸ್ಟರ್ಡೇ, ಸಿಮ್ರಾನ್ ನಿನ್ನೆ ಬಂದ್ಲು. ಸಿಮ್ರಾನ್ ಕೇಮ್ ಎಸ್ಟರ್ಡೇ ಅಂದ್ರೆ ಸಿಮ್ರಾನ್ ನಿನ್ನೆ ಬಂದ್ಲು. ಸಿಮ್ರಾನ್ ನಿನ್ನೆ ಬಂದ್ಲು. ಸಿಮ್ರಾನ್ ಕೇಮ್ ಎಸ್ಟರ್ಡೇ, ಸಿಮ್ರಾನ್ ಕೇಮ್ ಎಸ್ಟರ್ಡೇ. ಕೇಮ್ ಅಂದ್ರೆ ನಾವು ಆಲ್ರೆಡಿ ಕಲ್ತಿದ್ದೇವೆ, ಬಂದ, ಬಂದ್ಲು, ಬಂದರು ಅಂತ. ಶಿ ಗಾಟ್ ಅರ್ ಸ್ಯಾಲ್ರಿ, ಶಿ ಗಾಟ್ ಅರ್ ಸ್ಯಾಲ್ರಿ. ಅವಳಿಗೆ ನಿನ್ನೆ ಸ್ಯಾಲ್ರಿ ಸಿಕ್ಕಿತು, ಅವಳಿಗೆ ನಿನ್ನೆ ಸ್ಯಾಲ್ರಿ ಸಿಕ್ಕಿತು. ಶಿ ಗಾಟ್ ಅರ್ ಸ್ಯಾಲ್ರಿ, ಶಿ ಗಾಟ್ ಅರ್ ಸ್ಯಾಲ್ರಿ. ಅವಳಿಗೆ ನಿನ್ನೆ ಸ್ಯಾಲ್ರಿ ಸಿಕ್ಕಿತು. ಶಿ ಗೇವ್ ಮಿ ಅ ಮೊಬೈಲ್ ಫೋನ್, ಶಿ ಗೇವ್ ಮಿ ಅ ಮೊಬೈಲ್ ಫೋನ್. ಅವಳು ನನಗೆ ಒಂದು ಮೊಬೈಲ್ ಫೋನ್ ಕೊಟ್ಲು, ಅವಳು ನನಗೆ ಒಂದು ಮೊಬೈಲ್ ಫೋನ್ ಕೊಟ್ಲು. ಶಿ ಗೇವ್ ಮಿ ಅ ಮೊಬೈಲ್ ಫೋನ್. ಅವಳು ನನಗೆ ಒಂದು ಮೊಬೈಲ್ ಫೋನ್ ಕೊಟ್ಲು. ಗೇವ್ ಅಂದ್ರೆ ಕೊಟ್ಲು, ಕೊಟ್ರು, ಕೊಟ್ಟನು ಅಂತ. ನೆಕ್ಸ್ಟ್ ಒನ್, ವಿ ವೆಂಟ್ ಟು ಅ ಶಾಪಿಂಗ್ ಮಾಲ್, ವಿ ವೆಂಟ್ ಟು ಅ ಶಾಪಿಂಗ್ ಮಾಲ್. ವಿ ಹ್ಯಾಡ್ ಚಿಕನ್ ಬರ್ಗರ್, ವಿ ಹ್ಯಾಡ್ ಚಿಕನ್ ಬರ್ಗರ್. ವಿ ವೆಂಟ್ ಟು ಅ ಶಾಪಿಂಗ್ ಮಾಲ್, ವಿ ಹ್ಯಾಡ್ ಅ ಚಿಕನ್ ಬರ್ಗರ್. ವಿ ವೆಂಟ್ ಟು ಅ ಶಾಪಿಂಗ್ ಮಾಲ್, ವಿ ಹ್ಯಾಡ್ ಅ ಚಿಕನ್ ಬರ್ಗರ್. ನಾವು ಒಂದು ಶಾಪಿಂಗ್ ಮಾಲ್ಗೆ ಹೋದೆವು, ಅಲ್ಲಿ ನಾವು ಚಿಕನ್ ಬರ್ಗರ್ ತಿಂದೆವು. ನಾವು ಒಂದು ಶಾಪಿಂಗ್ ಮಾಲ್ಗೆ ಹೋದೆವು, ಅಲ್ಲಿ ನಾವು ಚಿಕನ್ ಬರ್ಗರ್ ತಿಂದೆವು. ಐ ವೆಂಟ್ ಟು ಅ ರೆಸ್ಟೋರೆಂಟ್ ಎಸ್ಟರ್ಡೇ, ಐ ವೆಂಟ್ ಟು ಅ ರೆಸ್ಟೋರೆಂಟ್ ಎಸ್ಟರ್ಡೇ. ಐ ಮೆಟ್ ಸಾಹಿಲ್ ಅಟ್ ದಿ ರೆಸ್ಟೋರೆಂಟ್, ಐ ಮೆಟ್ ಸಾಹಿಲ್ ಅಟ್ ದಿ ರೆಸ್ಟೋರೆಂಟ್. ನಿನ್ನೆ ನಾನು ರೆಸ್ಟೋರೆಂಟ್ಗೆ ಹೋಗಿದ್ದೆ, ನಾನು ಅಲ್ಲಿ ಸಾಹಿಲ್ ಅನ್ನ ಭೇಟಿ ಆದೆನು. ನಾನು ಅಲ್ಲಿ ಸಾಹಿಲ್ ಅನ್ನ ಭೇಟಿ ಆದೆನು. ಈ ಕೇಮ್ ಟು ಹರ್ ಹೌಸ್, ಈ ಕೇಮ್ ಟು ಹರ್ ಹೌಸ್. ಅವನು ನಮ್ಮ ಮನೆಗೆ ಬಂದನು. ಈ ಕೇಮ್ ಟು ಹರ್ ಹೌಸ್. ಅವನು ನಮ್ಮ ಮನೆಗೆ ಬಂದನು. ಈ ಗೇವ್ ಸ್ವೀಟ್ಸ್ ಟು ಎವ್ರಿವನ್, ಈ ಗೇವ್ ಸ್ವೀಟ್ಸ್ ಟು ಎವ್ರಿವನ್. ಅವನು ಎಲ್ಲರಿಗೂ ಸ್ವೀಟ್ಸ್ ಅನ್ನು ಕೊಟ್ಟನು, ಅವನು ಎಲ್ಲರಿಗೂ ಸ್ವೀಟ್ಸ್ ಅನ್ನು ಕೊಟ್ಟನು. ಅವನು ಎಲ್ರಿಗೂ ಸ್ವೀಟ್ಸ್ ಅನ್ನು ಕೊಟ್ಟನು. ಈ ಗೇವ್ ಮಿ ಅ ಟೀ ಶರ್ಟ್, ಈ ಗೇವ್ ಮಿ ಅ ಟೀ ಶರ್ಟ್. ನನಗೆ ಒಂದು ಟೀ ಶರ್ಟ್ ಅನ್ನು ಕೊಟ್ಟನು, ನನಗೆ ಒಂದು ಟೀ ಶರ್ಟ್ ಅನ್ನು ಕೊಟ್ಟನು. ಅವನು ನನಗೆ ಒಂದು ಟೀ ಶರ್ಟ್ ಅನ್ನು ಕೊಟ್ಟನು. ಈ ಗಾಟ್ ಅ ನ್ಯೂ ಜಾಬ್, ಈ ಗಾಟ್ ಅ ನ್ಯೂ ಜಾಬ್, ಈ ಗಾಟ್ ಅ ನ್ಯೂ ಜಾಬ್. ಅವನಿಗೆ ಒಂದು ಹೊಸ ಕೆಲಸ ಸಿಕ್ಕಿತು, ಅವನಿಗೆ ಒಂದು ಹೊಸ ಕೆಲಸ ಸಿಕ್ಕಿತು. ಈ ಸೆಂಟೆನ್ಸಸ್ ಎಲ್ಲವನ್ನ ಸರಿಯಾಗಿ ಅಬ್ಸರ್ವ್ ಮಾಡಿದ್ರೆ ಎಲ್ಲವೂ ಕೂಡ ಸೆಕೆಂಡ್ ಫಾರ್ಮ್ ಅಲ್ಲಿ ಇದೆ. ಸೊ ಇದರ ಅರ್ಥ ಏನಂದ್ರೆ, ಇದು ಆಲ್ರೆಡಿ ನಿನ್ನೆ ನಡೆದಿರುವಂತಹ ವಿಚಾರ. ಇಲ್ಲಿ ನಿನ್ನೆ ನಡೆದಿರುವಂತಹ ಭೂತಕಾಲದಲ್ಲಿ ಇರುವಂತದ್ದನ್ನ ನಾವು ಹೇಳ್ಬೇಕಾದ್ರೆ ವರ್ಬ್ಸ್ ಯಾವಾಗ್ಲೂ ಸೆಕೆಂಡ್ ಫಾರ್ಮ್ ಅಲ್ಲಿ ಇರುತ್ತೆ. ಇದನ್ನ ನಾವು ಆಲ್ರೆಡಿ ಕಲ್ತಿದ್ದೇವೆ. ಸೊ ಇದೆಲ್ಲ ವಿಚಾರವನ್ನ ತಲೆಯಲ್ಲಿ ಇಟ್ಕೊಂಡು ಸರಿಯಾಗಿ ಅರ್ಥ ಮಾಡ್ಕೊಂಡು ಈ ಆಕ್ಟಿವಿಟಿಯನ್ನ ಕಂಪ್ಲೀಟ್ ಮಾಡಿ. ನೆಕ್ಸ್ಟ್ ನಾವು ಒಂದು ಪ್ಯಾಸೇಜ್ ಅನ್ನ ನೋಡೋಣ. ಮೈ ಫ್ರೆಂಡ್ ಸಮೀರ್ ಕಾಲ್ಡ್ ಮೀ ಎಸ್ಟರ್ಡೇ. ನನ್ನ ಫ್ರೆಂಡ್ ಸಮೀರ್ ನನಗೆ ಕಾಲ್ ಮಾಡಿದ್ದ, ಅವನು ನನ್ನನ್ನು ಕರೆದ. ಮೈ ಫ್ರೆಂಡ್ ಸಮೀರ್ ಕಾಲ್ಡ್ ಮೀ ಎಸ್ಟರ್ಡೇ. ನನ್ನ ಫ್ರೆಂಡ್ ಸಮೀರ್ ನನ್ನನ್ನು ಕರೆದ. ಈ ಟೋಲ್ಡ್ ಮೀ ಈ ಬಾಟ್ ಅ ನ್ಯೂ ಕಾರ್, ಈ ಟೋಲ್ಡ್ ಮೀ ಈ ಬಾಟ್ ಅ ನ್ಯೂ ಕಾರ್. ಅವನು ನನಗೆ ಹೇಳ್ದ, ಅವನೊಂದು ಹೊಸ ಕಾರ್ ತಗೊಂಡಿದ್ದಾನೆ. ಅವನು ನನಗೆ ಹೇಳ್ದ, ಅವನು ಒಂದು ಹೊಸ ಕಾರು ತಗೊಂಡಿದ್ದಾನೆ. ಈ ಟೋಲ್ಡ್ ಮೀ ಈ ಬಾಟ್ ಅ ನ್ಯೂ ಕಾರ್. ಈ ಆಸ್ಕ್ಡ್ ಮೀ 3000 rupees, ಈ ಆಸ್ಕ್ಡ್ ಮೀ 3000 rupees. ಅವನು ನನಗೆ 3000 ರೂಪಾಯಿ ಕೇಳಿದನು, ಅವನು ನನಗೆ 3000 ರೂಪಾಯಿ ಕೇಳಿದನು. ಈ ಆಸ್ಕ್ಡ್ ಮೀ 3000 rupees. ಅವನು ನನಗೆ 3000 ರೂಪಾಯಿ ಕೇಳಿದನು. ದಿಸ್ ಮಾರ್ನಿಂಗ್ ಈ ಕೇಮ್ ಟು ಮೈ ಹೋಮ್, ದಿಸ್ ಮಾರ್ನಿಂಗ್ ಈ ಕೇಮ್ ಟು ಮೈ ಹೋಮ್ ಅಂದ್ರೆ ಇವತ್ತು ಬೆಳಗ್ಗೆ ನಮ್ಮ ಮನೆಗೆ ಬಂದನು, ಇವತ್ತು ಬೆಳಗ್ಗೆ ನಮ್ಮ ಮನೆಗೆ ಬಂದನು. ಇವತ್ತು ಬೆಳಗ್ಗೆ ಅವನು ನಮ್ಮ ಮನೆಗೆ ಬಂದನು, ಇವತ್ತು ಬೆಳಗ್ಗೆ ಅವನು ನಮ್ಮ ಮನೆಗೆ ಬಂದನು. ದಿಸ್ ಮಾರ್ನಿಂಗ್ ಹಿ ಕೇಮ್ ಟು ಮೈ ಹೋಮ್. ನೀವು ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ದಿಸ್ ಮಾರ್ನಿಂಗ್ ಅಂತ ಹೇಳಿದ್ದಾರೆ.
ಸೊ ನಾವು ಲಾಸ್ಟ್ ನೋಡಿದ ಹಾಗೆ ಟುಡೇ ಮಾರ್ನಿಂಗ್ ಅಂತ ಹೇಳೋ ಹಾಗಿಲ್ಲ, ದಿಸ್ ಮಾರ್ನಿಂಗ್ ಅಂತ ಹೇಳ್ಬೇಕು. ಸೊ ಐ ಗೇವ್ ಹಿಮ್ 2000 ರುಪೀಸ್. ನಾನು ಅವನಿಗೆ 2000 ರೂಪಾಯಿ ಕೊಟ್ಟೆನು. ಐ ಸಾ ಹಿಸ್ ನ್ಯೂ ಕಾರ್. ಐ ಸಾ ಹಿಸ್ ನ್ಯೂ ಕಾರ್. ನಾನು ಅವನ ಹೊಸ ಕಾರ್ ನೋಡಿದೆನು. ನಾನು ಅವನ ಹೊಸ ಕಾರ್ ನೋಡಿದೆನು. ಐ ಸಾ ಹಿಸ್ ಕಾರ್. ಐ ಸಾ ಹಿಸ್ ನ್ಯೂ ಕಾರ್. ಐ ಸಾ ಹಿಸ್ ನ್ಯೂ ಕಾರ್. ಐ ಸಾ ಹಿಸ್ ನ್ಯೂ ಕಾರ್. ಇಟ್ ಈಸ್ ವೆರಿ ನೈಸ್. ಇಟ್ ಈಸ್ ವೆರಿ ನೈಸ್. ನಾನು ಅವನ ಹೊಸ ಕಾರ್ ನೋಡಿದೆನು. ಅದು ತುಂಬಾನೇ ಚೆನ್ನಾಗಿದೆ. ಅದು ತುಂಬಾನೇ ಚೆನ್ನಾಗಿದೆ. ಐ ಲೈಕ್ಡ್ ಇಟ್ ವೆರಿ ಮಚ್. ನನಗೆ ಅದು ತುಂಬಾನೇ ಇಷ್ಟವಾಯಿತು. ಹಿ ಮೆಟ್ ಮೈ ಫ್ರೆಂಡ್ಸ್. ಹಿ ಮೆಟ್ ಮೈ ಫ್ರೆಂಡ್ಸ್. ಅವನು ನನ್ನ ಸ್ನೇಹಿತರನ್ನು ಭೇಟಿಯಾದ. ಅವನು ನನ್ನ ಸ್ನೇಹಿತರನ್ನು ಭೇಟಿಯಾದ. ವಿ ಹ್ಯಾಡ್ ಫುಡ್ ಫ್ರಮ್ ಅ ರೆಸ್ಟೋರೆಂಟ್. ವಿ ಹ್ಯಾಡ್ ಫುಡ್ ಫ್ರಮ್ ಅ ರೆಸ್ಟೋರೆಂಟ್. ನಾವು ಒಂದು ರೆಸ್ಟೋರೆಂಟ್ ಅಲ್ಲಿ ಊಟ ಮಾಡಿದ್ದೆವು. He told me his sister got a job in America. He told me his sister got a job in America. He told me his sister got a new job in America. He told me his sister got a new job in America. ಅವನು ನನಗೆ ಹೇಳಿದ, ಅವನ ಸಿಸ್ಟರ್ಗೆ ಅಥವಾ ಅವನ ತಂಗಿಗೆ ಅಮೆರಿಕದಲ್ಲಿ ಕೆಲಸ ಸಿಕ್ಕಿತು. He told me his sister got a job in America. He went in the evening. He went in the evening. ಅವನು ಸಂಜೆ ಹೋದನು. ಅವನು ಸಂಜೆ ಹೋದನು. ಇಲ್ಲಿ ನಾವು ಸರಿಯಾಗಿ ಅಬ್ಸರ್ವ್ ಮಾಡಿದ್ರೆ ಇಲ್ಲಿ ನಾವು ಆಲ್ರೆಡಿ ಎಲ್ಲಾ ಕಲ್ತಂತಹ ಪದಗಳೇ ಇರೋದು. ಆದ್ರೂ ಕೆಲವೊಂದು ವರ್ಡ್ಸ್ ಸ್ವಲ್ಪ ಕನ್ಫ್ಯೂಷನ್ ಅನ್ನೋ ತರ ಅನ್ಸಿದ್ರೆ ಇಲ್ಲಿ ನೋಡಿ, ಕಾಲ್ಡ್ ಅಂದ್ರೆ ಕರೆದ. ಕಾಲ್ಡ್ ಅಂದ್ರೆ ಕರೆದ. ಹಿ ಕಾಲ್ಡ್ ಅಂದ್ರೆ ಕರೆದ. ಹಿ ಕಾಲ್ಡ್ ಅಂದ್ರೆ ಕರೆದ. ಟೋಲ್ಡ್ ಅಂದ್ರೆ ಹೇಳಿದ. ಟೋಲ್ಡ್ ಅಂದ್ರೆ ಹೇಳಿದ. ಟೋಲ್ಡ್ ಅಂದ್ರೆ ಹೇಳಿದ. ಆಸ್ಕ್ಡ್. ಆಸ್ಕ್ಡ್ ಅಂದ್ರೆ ಕೇಳಿದ. ಲೈಕ್ಡ್. ಲೈಕ್ಡ್ ಅಂದ್ರೆ ಇಷ್ಟವಾಯಿತು ಅಂತ. ಲೈಕ್ಡ್ ಅಂದ್ರೆ ಇಷ್ಟವಾಯಿತು ಅಂತ. ಇವೆಲ್ಲವೂ ನಾವು ಆಲ್ರೆಡಿ ಕಲ್ತಂತಹ ಪದಗಳೇ. ಟ್ರೈ ಮಾಡಿ ಡೈಲಿ ಕಾನ್ವರ್ಸೇಷನ್ಸ್ ನಲ್ಲಿ. ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಂಧ್ಯಾಸ್ ಇಂಗ್ಲಿಷ್ ಕಾರ್ನರ್ಗೆ ಸಬ್ಸ್ಕ್ರೈಬ್ ಮಾಡಿ. ಬಾಯ್.